ಔರಾದ ತಾಲೂಕಿನ ಮಮದಾಪುರ ಗ್ರಾಮದ ಕೆಲವು ಮನೆಗಳಿಗೆ ಭಾರೀ ಮಳೆಯಿಂದ ನೀರು ನುಗ್ಗಿ ಮನೆಗಳಲ್ಲಿ ಜನರು ಸಿಲುಕಿರುವ ಸುದ್ದಿ ತಿಳಿದ ಮಾನ್ಯ ತಹಸೀಲ್ದಾರರಾದ ಮಹೇಶ್ ಪಾಟೀಲರವರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಅಗ್ನಿಶಾಮಕ ದಳದ ತಂಡದವರೊಂದಿಗೆ ಮನೆಯಲ್ಲಿ ಸಿಲುಕಿರುವ ಅಜ್ಜಿ ಹಾಗೂ ಒಂದು ಮಗುವಿನ ರಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರತ್ನದೀಪ್ ಕಸ್ತೂರೆ, ಸುನಿಲ್ ಮಿತ್ರ ಉಪಸ್ಥಿತರಿದ್ದರು. ಇವತ್ತು ರಾತ್ರಿ ಜೀವ ಉಳಿಸ್ಕೊಂಬರೋದು, ನಾಳೆಗೆ ರಾಶಿ ಹೋಗಿದ್ದು, ಬಟ್ಟೆ ಹೋಗಿದ್ದು, ಇಂಥ ಲಾಕ್ ಮಾತಾಡೋದು, ಜೀವ ಇದ್ದರೆ ಇಲ್ಲ. ಅದಕ್ಕೆ ರಾತ್ರಿ ಈಗ ಸಾಳೆಗೆ ಹೋಗ್ಬಿಟ್ಟ, ಸಾಳೆಗೆ ಹೋಗಿ ನೀವು ಬರ್ರಿ, ನಿಮ್ಮ ಹಾಸಿಗೆ ಚಲೋ ಇತ್ತು ಅಂತ ತೊಗೊಂಡು ಬರ್ರಿ. ಏನಾರ ಬಂಗಾರದ ಇದ್ರೆ ತಗೋರಿ, ಬಂಗಾರ ಬಿಟ್ಟು ಏನು ತೊಗೊಂಡ್ರೆ ಯಾರೇನು ತೊಗೊಂಡು ಯಾರೇನು ಸ್ವಲ್ಪ ಬಂಗಾರ ಇದ್ರೆ ಅಷ್ಟೇ ತೊಗೊಂಡು. ಅಲ್ಲಿ ರಾತ್ರಿ ಊಟ, ಮುಂಜಾನೆ ನಾಷ್ಟ ಎಲ್ಲ ವ್ಯವಸ್ಥೆ ಮಾಡಿಸ್ತಾರೆ. ವ್ಯವಸ್ಥೆ ಮಾಡಿಸ್ತಾರೆ. ಯಾಕೆ ಸೇಫ್ ಇಲ್ಲ, ಮಳೆ ರಾತ್ರಿ ತೋಲದ ನೋಡಿ. ರಾತ್ರಿ ರಾತ್ರಿ ಯಾರೇ ಬರಲ್ಲ, ರಾತ್ರಿ ಬೆಳಗ್ಗೆ ಈಗ ಯಾರಿಗೆ ಯಾರು ಬಂದು ನೋಡ್ತಾವ, ಎಲ್ಲ ಯಾರ್ದಾರು ಮನೆಗೆ ಇರ್ತಾರೆ, ನಾನು ಬಂದಿದ್ದು. ಈಗ ಮಕ್ಕಳು ಸಾಹೇಬ್ರ ಮತ್ತು ಇವರು ಇರಲ್ರ, ಈಗ ಹೇಳ್ತಾರ ಎಲ್ಲರೂ ಬರ್ರಿ. ಈಗ ಮತ್ತೆ ಈಗ ಇವರೇ ಹೋಯ್ತಾ ಹೌದು, ಇದು ಗೊತ್ತಾಗಲ್ಲ ನಮ್ದು. ಅದೇ ಅವರೇ ಬೀಳತ್ತಾರ ಅಂದ್ರೆ ನಿಮ್ಮಂತವ್ರು ನಿಮ್ಗೆ ಗೊತ್ತಾಗತ್ತೆ ಈಗ ದಾರಿ ಇದೆ ಅಂತ ಮಕ್ಕಳು ಎಲ್ಲ